ಅವರಿಗೆ ಪುಟ್ಟ ಸನ್ಮಾನ. ಬನ್ನಿ ಬನ್ನಿ ಹೋಗಿ ಮೇಡಮ್, ಮೇಡಮ್ ಹೋಗಿ ಹೋಗಿ ಪರವಾಗಿಲ್ಲ, ಹೋಗಿ ಫೋಟೋ ಬೀಳುತ್ತೆ, ಹೋಗಿ ಬನ್ನಿ ಮೇಡಮ್, ಹೋಗಿ ಹೋಗಿ ಮೇಡಮ್, ಹೋಗಿ ಹೋಗಿ ಬನ್ನಿ ಮೇಡಮ್. ಇಲ್ಲಿ ಒಂದು ವಿಶೇಷ ಏನಂದ್ರೆ ಇವ್ರ ಮನೆಯವರು ನಮ್ಮ ಮನೆಯವರು ಸ್ಟೇಜಿಗೆ ಬರಲ್ಲ, ಕರೆದ್ರೆ ಮಾತ್ರ ಬರೋದು. ಬನ್ನಿ ನೀವು ಬನ್ನಿ ಮೇಡಮ್, ಬನ್ನಿ ಮೇಡಮ್. ಬರಲ್ಲ ಬಿಡಿ, ಅವ್ರು ಎಲ್ಲೂ ಬರಲ್ಲ, ತೆರೆ ಹಿಂದೆ. ಹಾಗಂತಲ್ಲ, ಕೆಲವರಿಗೆ ನೋಡಿ ಸಂತೋಷ ಪಡುವಂತ ಒಂದು ನನ್ನ ತಂಗಿ ಇದೆಲ್ಲ ಸಿಗಲ್ಲ ಸರ್. ಇನ್ನೊಂದ್ಸಲಿ ನಿಮಗೆಲ್ಲ ಅನ್ನಿಸ್ಬೋದು ಈ ಒಂದು ಕಾರ್ಯಕ್ರಮಗಳಲ್ಲಿ ನಡೀತಾ ಇರೋದು ಇವರು ಇಬ್ಬರ ಒಂದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಯಾಕಂದರೆ ಏನೇ ಇದರಲ್ಲಿ ಆಗು ಹೋಗುಗಳಾದ್ರೂ ಜನಗಳಿಗೆ ಒಂದು ತೃಪ್ತಿ ಕೊಡಬೇಕು, ಅವ್ರಿಗೊಂದು ಸಂತೋಷ ಕೊಡಬೇಕು, ಅವ್ರಿಗೊಂದು ಆನಂದ ಕೊಡಬೇಕು ಅನ್ನೋ ಉದ್ದೇಶದಿಂದ ಇವರಿಬ್ಬರು ಮಾಡ್ತಾ ಇರೋದು. ಭಾಳ ಕಷ್ಟ ಸುಖಗಳನ್ನ ಅನುಭವಿಸ್ಕೊಂಡು ಅವ್ರು ಮಾಡ್ತಾ ಇದ್ದಾರೆ. ಯಾಕೆಂದರೆ ಇಂಥ ಕಾರ್ಯಕ್ರಮಗಳೆಲ್ಲ ಮಾಡಬೇಕಾದ್ರೆ ತುಂಬ ಕಷ್ಟ ಇದೆ ಇವತ್ತು. ಅದಕ್ಕೆ ಡೋನರ್ಸ್ ಬೇಕು ಅಥವಾ ಯಾರು ಸಪೋರ್ಟರ್ಸ್ ಬೇಕು. ಅದು ಕೆಲವು ಟೈಮ್ ನಮಗೆ ಸಪೋರ್ಟರ್ಸ್ ಆಗುತ್ತೆ, ಕೆಲವು ಟೈಮ್ ಆಗಲ್ಲ ಅಂದಾಗ ಇವರಿಬ್ಬರು ಬೆರೆಸ್ಕೊಂಡು ಅವರೇ ದುಡ್ಡು ಹಾಕೊಂಡು ಈ ಕಾರ್ಯಕ್ರಮ ಕೆಲವು ಮಾಡ್ತಾ ಇದ್ದಾರೆ. ಇದು ನಾನು ಹೇಳಬೇಕಾದ ಸಂಗತಿ. ಯಾಕಂದರೆ ಸಂತೋಷ ಸಿಗೋದು ಬೇರೆ. ನಾನು ಅದೇ ಹೇಳ್ತೀನಿ ಅವ್ರಿಗೆ, ಯಾಕೆಂದ್ರೆ ಇಲ್ಲ ಸರ್ ಇವ್ರು ಹೇಳ್ತೀನಿ, ನಾವು ಇದೇ ಬಂದ್ಬಿಟ್ಟಿದ್ದೀವಿ, ನಮ್ಮ ಜೀವನನೇ ನಮಗೆ ಸಂಗೀತ ಅನ್ನೋದೇ ಬಂದ್ಬಿಟ್ಟಿದೆ ಇದೆಲ್ಲ. ಅದರಿಂದ ಏನೇ ಅದು ಅದಕ್ಕೆ ನಾವೇನು ಮಾಡ್ತಾಯಿದ್ದೀವಿ ಅಂದರೆ ಮುಂದಿನ ಪೀಳಿಗೆಗೆ ಯಾರು ಏನು ಅಂತ ನಮ್ಮ ಮಕ್ಕಳಿಗೆ ಗೊತ್ತಾಗಬೇಕು ಅನ್ನೋ ಉದ್ದೇಶದಿಂದ ದ್ವಾರಕೀಶ್ ಅವ್ರ ಬಗ್ಗೆನೂ ಮಾಡಬೇಕು ಅಂತಿದ್ದೀವಿ. ಹಾಗೂ ಎಂ ಪಿ ಶಂಕರ್ ಬಗ್ಗೆ, ಯಾಕಂದರೆ ಎಂ ಪಿ ಶಂಕರ್ ಅನ್ನೋ ಮಹಾನ್ ದೊಡ್ಡ ನಿರ್ದೇಶಕ, ನಿರ್ಮಾಪಕ, ಒಳ್ಳೆ ಕನ್ನಡ ಚಿತ್ರರಂಗದಲ್ಲಿ ಇವರೆಲ್ಲ ತಾರೆಗಳು. ಯಾಕಂದರೆ ನಾವೆಲ್ಲ ಚಿಕ್ಕ ಹುಡುಗರಿಂದ ಇವ್ರನ್ನೆಲ್ಲ ನೋಡಿಕೊಂಡು ಬೆಳ್ಕೊಂಡು ಬಂದವರು. ಆಮೇಲೆ ವಿಷ್ಣುವರ್ಧನ್ ಅವರು ಅದೊಂಥರ ಮಗು ಥರ ಬಿಡಿ. ಅವರು ಆ ಗುಣ, ಆ ವೈಯಕ್ತಿಕ ಅವರ ಭಾವನೆ, ಅವರ ಒಬ್ಬರ ಹತ್ರ ಮಾತಾಡೋದಾಗಲಿ ಅಥವಾ ಒಂದು ಸ್ಪಂದಿಸೋದಾಗಲಿ, ಕೊಡೋ ಗೌರವ ಆಗಲಿ. ನನಗೆ ಒಂದೇ ಒಂದು ಸಣ್ಣ ವಿಷಯ, ವಿಷ್ಣುವರ್ಧನ್ ನನಗೇನಾದ್ರು ಕೆಲಸ ಹೇಳ್ಬೇಕಾರೆ, ಅನಂತು ಎಲ್ಲಿದ್ದೀರಾ, ನಿಮ್ಗೆ ಟೈಮ್ ಇದಾ, ಬರ್ತೀರಾ, ನಾನು ಹೇಳ್ಬೋದಾ, ಹೀಗೆ ನೋಡಿ. ಇನ್ನೊಂದು ವಿಭಿನ್ನ ಇದೆ, ನಮ್ಮ ಯಜಮಾನ್ ಅಂಬರೀಶ್ ಅವರು, ಎಲ್ಲಿದ್ದೀಯಾ ಬರ ಇಲ್ಲಿ ಮನೆ ಅಂದರೆ ಎಷ್ಟು ವಿಭಿನ್ನ ಇದೆ. ವಿಷ್ಣುವರ್ಧನ್ ಎಷ್ಟು ಸಲ ನನಗೆ ಹೇಳೋರು, ಒಂದು ಸ್ವಲ್ಪ ಬುದ್ಧಿ ಹೇಳ್ರಿ, ಯಾಕ್ರಿ ಹಂಗೆ ಮಾತಾಡ್ತೀನಿ. ನಾನೇನು ಸರ್ ಹೇಳೋದು, ನೀವು ಹೇಳೋಕ್ಕೆ ಹೇಳೋದು, ನಾನು ಹೇಳೋಕ್ಕಾಗುತ್ತಾ? ಯಾಕಂದ್ರೆ ನನಗೆ ಟಿಕೆಟ್ ಕೊಡ್ಸೋ ಥರ ಇದ್ದೀರಾ ನೀವು, ಹೊಟ್ಟೆ ಊರಿನ ಅಂತ ಕೇಳ್ತಾ ಇದ್ದೀನಿ ನಾನು. ಹೀಗೆ ಈ ಕಾರ್ಯಕ್ರಮ ನೀವೆಲ್ಲ ಬಂದಿರಲ್ಲ, ನಿಮಗೆಲ್ಲ ಧನ್ಯವಾದ.